ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನಾವು ತೋರಿಸ್ತೀವಿ. ಯಾವೆಲ್ಲ ವಸ್ತುಗಳನ್ನ ಆ ಶಂಕಿತ ಆರೋಪಿತ ಬಳಸಿದ್ದ ಈ ಒಂದು ಕೃತ್ಯಕ್ಕೆ ಅನ್ನುವಂಥ ವಿಡಿಯೋಗಳು, ಎಕ್ಸ್ಕ್ಲೂಸಿವ್ ದೃಶ್ಯಗಳು ಲಭ್ಯವಾಗಿದೆ. ನೋಡಿ ಏನೇನು ಬಳಸಿದ್ದ, ಹಾಗಿದ್ರೆ ಯಾವ್ಯಾವ ಥರದ ವಸ್ತುಗಳನ್ನ ಬಳಸಿದ್ದ. ಅಲ್ಲಿ ನಿನ್ನೆ ನಾವು ತೋರಿಸ್ತಾ ಇದ್ವಿ ದೃಶ್ಯಗಳಲ್ಲಿ ಯಾವ ರೀತಿ ವಸ್ತುಗಳು ಸಿಗ್ತಾ ಇದೆ ಅಂತ. ಇವತ್ತು ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿ ಅಲ್ಲಿನ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಲಭ್ಯ ಆಗಿದ್ದಾವೆ ರಿಪಬ್ಲಿಕ್ ಕನ್ನಡಕ್ಕೆ. ಯಾವೆಲ್ಲ ಸಲಕರಣೆಗಳನ್ನ ಸ್ಫೋಟಕ್ಕೆ ಬಳಸಿದ್ದ ಆತ, ಯಾವುದೆಲ್ಲ ವಸ್ತುಗಳನ್ನ ಬಳಸಿದ್ದ ಅನ್ನೋದನ್ನ ತೋರಿಸ್ತೀವಿ. ಸರ್ಕ್ಯೂಟ್ ಬಳಸಿದ್ದಂಥದ್ದು ನೋಡಿ, ಅದೆಲ್ಲ ಅಲ್ಲಿ ನಿಮಗೆ ಚಿತ್ರದಲ್ಲಿ ಕಾಣುತ್ತೆ. ಆತ ಏನೇನು ಬಳಸಿದ್ದ ಅನ್ನೋಂಥದ್ದು ಕೂಡ CCTVಯಲ್ಲಿ ದಾಖಲಾಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಬ್ಯಾಟ್ರಿ ಬಳಸಿದ್ದ ಆತ, ಸರ್ಕ್ಯೂಟ್ ಬಳಸಿದ್ದ, ಟೈಮರ್ ಬಳಸಿದ್ದ, ಪ್ಯಾನೆಲ್ ವೈರು ರಾಮೇಶ್ವರಂ ಕೆಫೆನಲ್ಲಿ ಏನೆಲ್ಲ ಅದು ಸಿಕ್ಕಿದೆ ಅದೆಲ್ಲವೂ ಆ ಜಾಗದಲ್ಲಿ ಸಿಕ್ಕಿದೆ. ಈ ವಸ್ತುಗಳನ್ನು ಬಳಸಿ ಸ್ಫೋಟಕವನ್ನು ಉಗ್ರರು ಸಿದ್ಧಪಡಿಸಿದ್ರು ಅನ್ನೋದಕ್ಕೆ. ಆಮೇಲೆ ಅದನ್ನು ಸಿದ್ಧಪಡಿಸಿ ತಯಾರು ಮಾಡಿ, ನೀಟಾಗಿ ಒಂದು ಬಾಂಬ್ ತಯಾರು ಮಾಡಿ, IED ತಯಾರು ಮಾಡಿ ಅದನ್ನು ಚೀಲದಲ್ಲಿ ತುಂಬಿಕೊಂಡು ತಗೊಂಡ್ಬಂದಿದ್ದಾನೆ. ಇಡ್ಲಿ ತಿನ್ನಕ್ಕೆ ಅಂತ ಆ ನೆಪದಲ್ಲಿ ಹೋಟೆಲಲ್ಲಿ ಬಂದು ಆರಾಮವಾಗಿ ಇಡ್ಲಿ ತಿಂದ್ಕೊಂಡು ಆಮೇಲೆ ಆ ಬಾಂಬನ್ನು ಅಲ್ಲಿ ಇಟ್ಬಿಟ್ಟು ಹೋಗಿದ್ದಾನೆ. ನೋಡಿ ಏನೇನು ಜಪ್ತಿ ಮಾಡ್ಕೊಂಡಿದ್ದಾರೆ ತನಿಖಾ ತಂಡ. ಟೈಮರ್ ಇಟ್ಟು ಬಾಂಬ್ ಬ್ಲಾಸ್ಟ್ ಮಾಡಿದ್ದಾರೆ ಅನ್ನೋಂಥದ್ದು ಗೊತ್ತಾಗಿದೆ. ಬ್ಯಾಟ್ರಿಯನ್ನು ಜಪ್ತಿ ಮಾಡ್ಕೊಂಡಿದ್ದಾರೆ, ಸರ್ಕ್ಯೂಟ್ ಜಪ್ತಿ ಮಾಡ್ಕೊಂಡಿದ್ದಾರೆ, ಪ್ಯಾನೆಲ್ ಜಪ್ತಿ ಮಾಡ್ಕೊಂಡಿದ್ದಾರೆ. ಸೊ ಇದೆಲ್ಲ ಸಿಕ್ಕಿದೆ ಅಲ್ಲಿ ಆ ಸ್ಥಳದಲ್ಲಿ. ಈ ಎಲ್ಲ ವಸ್ತುಗಳನ್ನು ಬಳಸಿ ಸ್ಫೋಟಕವನ್ನು ಉಗ್ರ ಸಿದ್ಧಪಡಿಸಿದ ಅನ್ನುವಂಥದ್ದು ಭಾಳ ಕ್ಲಿಯರ್ ಇದು. ಇಂಥ ಪ್ರಕರಣಗಳಲ್ಲಿ ಅವ್ರಿಗೆ ನಿನ್ನೆ SK ಉಮೇಶ್ ಅವರು ಹೇಳ್ತಾ ಇದ್ದ ಹಾಗೆ, ಪೊಲೀಸ್ ಅಧಿಕಾರಿ ಹೇಳ್ತಾ ಇದ್ದ ಹಾಗೆ, ತನಿಖಾ ಅಧಿಕಾರಿಗಳಿಗೆ US ಇಂದಾನೇ ಅವ್ರಿಗೆ ಟ್ರೈನಿಂಗ್ ಆಗಿರುತ್ತೆ. ಸ್ಫೋಟದ ನಂತರ ಇಮಿಡಿಯೇಟ್ ಅವರು ಯಾವ ರೀತಿಯಲ್ಲಿ ಸಾಕ್ಷ್ಯ ಸಂಗ್ರಹ ಮಾಡಬೇಕು ಅನ್ನೋದನ್ನು ಬಹಳ ಚೆನ್ನಾಗಿ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ನಮ್ಮ ಅಧಿಕಾರಿಗಳೇನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟ್ರೈನಿಂಗ್ ಪಡ್ಕೊಂಡಿರ್ತಾರೆ. ಕರ್ನಾಟಕದಲ್ಲೇ ಬಹಳ ಎಫಿಷಿಯೆಂಟ್ ಅಧಿಕಾರಿಗಳು ಇದ್ದಾರೆ ನಮ್ಮಲ್ಲಿ. ಸೊ ಅವ್ರುಗಳು ಅದನ್ನು ಕಲೆಕ್ಟ್ ಮಾಡಿದ್ದಾರೆ. ಅಲ್ಲಿ ಸ್ಫೋಟ ನಡೆದ ನಂತರದಲ್ಲಿ ಅದು ಬ್ಯಾಟ್ರಿ ಇರ್ಬೋದು, ಆ ಪ್ಯಾನೆಲ್ ನೀವು ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ, ಆ ಪ್ಯಾನೆಲ್ ಭಾಳ ಕ್ಲಿಯರ್ ಆಗಿ ಸಿಕ್ಕಿದೆ. ಅದರಲ್ಲಿ ಏನು ಅನುಮಾನಕ್ಕೆ ಎಡೆ ಬಾರದ ರೀತಿನಲ್ಲೇನೆ ಭಾಳ ಕ್ಲಿಯರ್ ಆಗಿ ಸ್ಫೋಟಕ್ಕೆ ಬಳಸಿರ್ತಕ್ಕಂಥ ವಸ್ತುಗಳು. ಆ ಪ್ಯಾನೆಲ್ ನೋಡ್ತಾ ಇದ್ದೀರಾ ನೀವು, ಅದಕ್ಕೆ ಬಳಸಿದ್ದು ತಯಾರಿಕೆಗೆ, ಆ ಸ್ಫೋಟಕ ತಯಾರಿಕೆಗೆ ಬಳಸಿದಂತಹ ಪ್ಯಾನೆಲ್ ಜೊತೆಗೆ ಬ್ಯಾಟ್ರಿ ಕೂಡ ಸಿಕ್ಕಿದೆ, ವೈರ್ ಸಿಕ್ಕಿದೆ, ನಟ್ಟು ಬೋಲ್ಟ್ ಇವೆಲ್ಲ ಸಿಕ್ಕಿದೆ. ಆಮೇಲೆ ಅದಕ್ಕೆ ಬಳಸಿದಂಥ ಇನ್ನೂ ಅಮೋನಿಯಂ ನೈಟ್ರೇಟ್ ಯೂಸ್ ಮಾಡಿರ್ಬೋದು ಅಂತ ಕೂಡ ಶಂಕಿಸ್ತಾ ಇದ್ರು. ಓಕೆ, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಈಗ ಅಲ್ಲಿ ಪರಿಸ್ಥಿತಿ ಹೇಗಿದೆ? ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಏನೆಲ್ಲ ವಸ್ತುಗಳು ನಿನ್ನೆ ನೀವು ಹೇಳ್ತಾ ಇದ್ರಿ, ಬ್ಯಾಟ್ರಿ ಅದು ಎಲ್ಲ ನೀವು ಆ ಫೋಟೋ ಅಲ್ಲಿಂದ ನೇರವಾಗಿ ಕಳಿಸ್ತಾ ಇದ್ರಿ. ಸೊ ಈಗ ಏನೇನು ರಿಕವರಿ ಮಾಡ್ಕೊಂಡಿದ್ದಾರೆ ವಸ್ತುಗಳು? ನಾಗರಾಜ್, ನನ್ನ ಧ್ವನಿ ಕೇಳ್ತಾ ಇದೆಯಾ? ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ನೋಡಿ, ಒಂದು ಕಡೆ ಶಂಕಿತ ಓಡಾಡ್ತಾ ಇರುವಂತಹ ದೃಶ್ಯ, ಆತ ವಾಚ್ ನೋಡ್ಕೊಳ್ತಾ ಇದ್ದಾನೆ. ಬಹಳ ಕೇರ್ಫುಲ್ ಆಗಿ ಅಲ್ಲಿ ಓಡಾಟ ಮಾಡ್ತಾ ಇರುವಂಥದ್ದು, ಬಹಳ ಗಡಿಬಿಡಿನಲ್ಲಿ ಇರುವಂಥ ಒಂದು ರಿಲ್ಯಾಕ್ಸ್ಡ್ ಪೊಸಿಷನಲ್ಲಿ ಇಲ್ಲ ಆತ. ಬಹಳ ಗಡಿಬಿಡಿನಲ್ಲಿ ವಾಚ್ ನೋಡಿಕೊಂಡು ಏನೋ ಒಂದು ಉದ್ದೇಶ ಮನಸ್ಸಲ್ಲಿ ಇಟ್ಕೊಂಡು ಓಡಾಡ್ತಾ ಇರುವಂಥ ರೀತಿನಲ್ಲಿ ಕಾಣ್ತಾ ಇದೆ. ಕ್ಯಾಪ್ ಹಾಕ್ಕೊಂಡಿದ್ದಾನೆ, ಗಾಗಲ್ಸ್ ಹಾಕಿರೋ ಥರ ಕಾಣುತ್ತೆ, ಮುಖಕ್ಕೆ ಮಾಸ್ಕ್ ಹಾಕಿರೋ ಥರನೂ ಕಾಣುತ್ತೆ. ಮುಖ ಕವರ್ ಆಗಬಾರ್ದು ಅನ್ನೋ ರೀತಿನಲ್ಲಿ ಕ್ಲಿಯರ್ ಆಗಿ ಎಲ್ಲ ಕವರ್ ಮಾಡ್ಕೊಂಡಿರೋ ಅಂಥದ್ದು ಕಾಣುತ್ತೆ. ಕ್ಲಿಯರ್ ಆಗಿ ಆತನ ಮುಖ ಕಾಣೋದಿಲ್ಲ, ಆ ಥರ ಆತ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾನೆ ಅಂತ. ಒಂದು ಬ್ಯಾಗ್ ಹಾಕ್ಕೊಂಡಿದ್ದಾನೆ, ಟೈಮ್ ನೋಡ್ಕೊಂಡು ಓಡಾಡ್ತಾ ಇದ್ದಾನೆ. ಮತ್ತೊಂದು ಕಡೆ ಆ ಉಗ್ರ ಕೃತ್ಯಕ್ಕೆ ಬಳಸಿರ್ತಕ್ಕಂಥ ವಸ್ತುಗಳನ್ನು ನೋಡ್ತಾ ಇದ್ದೀರಾ.